ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಆಪಲ್ ಜ್ಯೂಸ್ ಅಡ್ಡ. ಇವತ್ತು ನಾವು RCBಯ ಪ್ಲೇಯಿಂಗ್ 11 ಹೇಗಿರಬೇಕು ಅಂತ ಒಂದು ವಿಡಿಯೋ ಮಾಡೋ ಪ್ರಯತ್ನ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲು ಓಪನರ್ ಆಗಿ ವಿರಾಟ್ ಮತ್ತು ಫಿಲ್ ಸಾಲ್ಟ್ ಆಡಬೇಕು. ಯಾಕಂದರೆ ಫಿಲ್ ಸಾಲ್ಟ್ ಅವರು ಬಾಲ್ 1ಇಂದನೇ ಅಟ್ಯಾಕಿಂಗ್ ಮಾಡೋ ಎಬಿಲಿಟಿ ಇದೆ. ಇನ್ನೊಂದು ಎಂಡಲ್ಲಿ ವಿರಾಟ್ ಅವರು ಆ್ಯಂಕರಿಂಗ್ ರೋಲ್ ಪ್ಲೇ ಮಾಡ್ತಾರೆ. ಒಂದು ಸಾವಿರ ಸೆಟ್ಲಾದರೆ ಅವರ ಆಟ ಹೇಗಿರುತ್ತೆ ಅಂತ ನಾವು ಹೇಳೋದೇ ಬೇಡ. ನೆಕ್ಸ್ಟ್ ಒನ್ ಡೌನ್ ಆಗಿ ಪಡಿದರ್ ಆಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅವಾಗ ತಾನೇ ಪವರ್ ಪ್ಲೇ ಮುಗಿದು ಸ್ಪಿನ್ನರ್ಸ್ ಬಂದಿರ್ತಾರೆ. ಪಡಿದರ್ ಸ್ಪಿನ್ನರ್ಸ್ ವಿರುದ್ಧ ಒಳ್ಳೆ ಆವ್ರೇಜ್ ಇದೆ, ಜೊತೆಗೆ ಸಿಚುವೇಶನ್ ತಕ್ಕಾಗಿ ತುಂಬ ಸೆನ್ಸಿಬಲ್ ಆಗಿ ಆಡ್ತಾರೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಆಗಿ ಮಿಸ್ ಇಲ್ಲದೆ ನಾವು ಲಿವಿಂಗ್ಸ್ಟನ್ ತಗೋತೀವಿ. ಯಾಕೆ ಅಂತ ನಿಮಗೂ ಗೊತ್ತು. ಅದು ಈ ಸಲ ಅವರು ಚಿನ್ನಸ್ವಾಮಿಲಿ 7 ಮ್ಯಾಚ್ ಆಡ್ತಾರೆ. ನಾನಂತೂ ಅವರ ಬ್ಯಾಟಿಂದ 6 ಹೊಡೆಯೋದನ್ನು ನೋಡೋಕ್ಕೆ ಕಾಯ್ತಾ ಇದ್ದೀನಿ. ನಿಮಗೂ ಹಾಗೆ ಅನ್ಸರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಜಿತೇಶ್ ಅವರನ್ನು ಹಾಕೊಳ್ತೀನಿ. ಯಾಕಂದರೆ ಲಾಸ್ಟ್ 2 ಇಯರ್ಸಿಂದ ಅವರು ಏನು ಅಂತ ಪಂಜಾಬ್ ಟೀಮಲ್ಲಿ ಪ್ರೂವ್ ಮಾಡಿದ್ದಾರೆ. ಸೊ RCBಗೆ DK ಏನು ಮಾಡಿದ್ರು ಅದನ್ನು ಜಿತೇಶ್ ಅವರು ಮಾಡ್ತಾರೆ ಅಂತ ಹೋಪ್ಸ್ ಇದೆ. ಸೊ ನೆಕ್ಸ್ಟ್ ಮಿಸ್ ಇಲ್ಲದೆ ನಾವು ಹೋಗೋದೇ ಟಿಮ್ ಡೇವಿಡ್ ಕಡೆ. ಯಾಕಂದರೆ ಅವರು ಬರೋ ಟೈಮಲ್ಲಿ ಅವರಿಗೆ ಮ್ಯಾಕ್ಸಿಮಮ್ 15 to 20 ಬಾಲ್ ಅಷ್ಟೇ ಉಳಿದಿರುತ್ತೆ. ಆ 15 to 20 ಬಾಲಲ್ಲಿ ಮ್ಯಾಚ್ನ ಗತಿನೇ ಬದಲಾಯಿಸೋ ತಾಕತ್ತಿರೋ ಆಸ್ಟ್ರೇಲಿಯನ್ ಪ್ಲೇಯರ್ ಟಿಮ್ ಡೇವಿಡ್. ಸೊ ಇಷ್ಟು ಬ್ಯಾಟ್ಸ್ಮನ್ ಆದರೆ ನೆಕ್ಸ್ಟ್ ನಾವು ಆಲ್ರೌಂಡರ್ ಕ್ಯಾಟಗರಿಲಿ ಕೃಣಾಲ್ ಪಾಂಡ್ಯ ಅವರು ಬೇಕೇ ಬೇಕಾಗುತ್ತೆ. RCBಗೆ ತುಂಬ ವರ್ಷದಿಂದ ಒಬ್ಬ ಒಳ್ಳೆಯ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಸಿಕ್ಕಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ನ ತರ್ತಾರೆ. ಟೀಮ್ಗೆ ಜೊತೆಯಲ್ಲಿ ಬ್ಯಾಟಿಂಗಿಗೆ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅಕಸ್ಮಾತ್ ಟಾಪ್ ಆರ್ಡರ್ ಏನಾದರೂ ಕೊಲ್ಯಾಪ್ಸ್ ಆದರೆ ಇವರನ್ನು ಬ್ಯಾಟಿಂಗ್ ಆರ್ಡರ್ಲಿ ಪ್ರಮೋಟ್ ಮಾಡ್ಬೋದು. ನೆಕ್ಸ್ಟ್ ಸ್ಪಿನ್ನರ್ ಕ್ಯಾಟಗರಿಲಿ ಮಿಸ್ಟ್ರಿ ಸ್ಪಿನ್ನರ್ ಸುಯೇಶ್ ಶರ್ಮಾ ಅವರು ಇದ್ದರೆ ಚೆನ್ನಾಗಿರುತ್ತೆ. ಅಟ್ ಲಾಸ್ಟ್ ಫಾಸ್ಟ್ ಬೌಲಿಂಗ್ಸ್ ಡಿಪಾರ್ಟ್ಮೆಂಟಲ್ಲಿ ಸ್ವಿಂಗ್ ಮಾಸ್ಟರ್ ಭುವಿ, ಯಶ್ ದಯಾಳ್ ಮತ್ತು ಹೇಸಲ್ವುಡ್ ಇದ್ದರೆ ನಮ್ಮ ಟೀಮ್ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಅಂತ ನಮ್ಮ ಅನಿಸಿಕೆ ಇದೆ. ನಿಮ್ಮ ಅನಿಸಿಕೆಯಲ್ಲಿ ನಿಮ್ಮ ಟೀಮ್ 11 ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.